ಸರ್ ನೀವು ನೋಡಿರ್ತೀರಾ ಅಲ್ಲಿ ರೋಡಲ್ಲಿ ನಮ್ಮ ತೋಟಕ್ಕೆಲ್ಲ ನೀರು ಬರ್ತಾನೆ ಇದೆ ಸರ್. ಈ ಕಡೆಯಿಂದನೂ ಬರ್ತಾ ಇದೆ, ರೇಷ್ಮೆಗೂಡ್ ಮಾರ್ಕೆಟ್ ಇದೆ ಅಲ್ವಾ, ಆ ಕಡೆಯಿಂದನೂ ನೀರು ಬರ್ತಾ ಇದೆ. ಎರಡೂ ಕಡೆ ನೀರು ಬಂದು ನಮ್ಮ ತೋಟ ನೋಡಿರ್ಬೋದು ನೀವು, ದ್ರಾಕ್ಷಿ ತೋಟ ಫುಲ್ಲು ಮುಳುಗೋಗಿದೆ. ಇನ್ನೊಂದು 2 ಅಡಿ ಗ್ಯಾಪ್ ಇದೆ ಅಷ್ಟೇನೆ. ಹಂಗಾದ್ರೆ ಹೆಂಗ್ ಸರ್? ಯಾರಾದ್ರೂ ಹಾ ಹೌದು ಸರ್, ರಾಜಕಾಲುವೆ ಮಾಡ್ಬೇಕು, ನೀರು ಮುಂದೆ ಹೋಗ್ಬೇಕಲ್ವಾ ಸರ್. ಹಿಂಗೆಲ್ಲ ಮನೆಗಳ ಮೇಲೆ ತೋಟಗಳಿಗೆಲ್ಲ ಬರ್ತಾ ಇದ್ರೆ ಏನ್ ಮಾಡ್ಬೇಕು ನಾವು? ಈ ಅಧಿಕಾರಿಗಳೇನಾದ್ರೂ ಬಂದು ನೋಡಿ ಈ ತರ ಮಾಡ್ತೀವಿ ಅಂತ ಹೇಳೇ ಇಲ್ಲ. ಸುಮಾರು 5 ವರ್ಷ ಅಲ್ಲ ಸರ್, ಮುಂಚೆಯಿಂದನೂ ಹಿಂಗೆ ಇದೆ ಅದು. ಇದುವರೆಗೂ ಇಷ್ಟು ಡೆವಲಪ್ ಆಗಿದೆ ಅಲ್ಲ ಚಿಕ್ಕಬಳ್ಳಾಪುರದಲ್ಲಿ, ಏನ್ ಮಾಡ್ತಾ ಇದಾರೆ ಅಧಿಕಾರಿಗಳು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಮಾಡಿದೀವಿ ಸರ್ ತುಂಬಾ ಸಲ ಫೋಟೋ. ಇವಾಗ ಮೊನ್ನೆ ರೀಸೆಂಟ್ ಆಗಿ ಹೋಗಿ ನಮ್ಮ ಹಸ್ಬೆಂಡು ತಹಸೀಲ್ದಾರ್ಗೆಲ್ಲ ಫೋಟೋಸ್ ತೋರ್ಸ್ಬಿಟ್ಟು ಬಂದಿದ್ದಾರೆ, ಈ ತರ ಆಗ್ತಿದೆ. ಮುಂದೆ ಅಂದ್ರೆ ಇವಾಗ ಹೈಟ್ ಮಾಡ್ಕೊಂತ ಇದಾರೆ ಕೆಲವರೆಲ್ಲ, ಅವ್ರು ಇದು ನೋಡ್ಕೊಂತ ಇದಾರೆ, ಹಿಂದೆ ಇರೋ ರೈತರಿಗೆಲ್ಲ ನಷ್ಟ ಮಾಡ್ತಾ ಇದಾರೆ ಸರ್ ಅವ್ರು. ಹೋಟೆಲ್ಗೆಲ್ಲ ತುಂಬ ನೀರು ರಾಜಕಾಲುವೆಗೆಲ್ಲ ಮುಚ್ಚೋಗಿದ್ದಾವೆ. ಯಾರು ಅದನ್ನ ಇದು ತಾಲೂಕು ಆಫೀಸಲ್ಲಿ ನಾವು ಅರ್ಜಿ ಕೊಟ್ಟು ಬಂದಿದ್ರು ಅದನ್ನ ಏನು ಇದೇ ಮಾಡ್ತಾ ಇಲ್ಲ, ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅವರು ಅಕ್ಕಪಕ್ಕ ಜಮೀನುಗಳೆಲ್ಲ ಅವ್ರು ಒತ್ತುವರಿ ಮಾಡ್ಕೊಂಡ್ಬಿಟ್ಟು ನಮ್ದು ಇಲ್ಲ ಅವ್ರು ನಮ್ಮ ತೋಟದೆಲ್ಲ ನೀರೆಲ್ಲ ತುಂಬೋಗ್ಬಿಟ್ಟಿದೆ ನಮ್ದಂತೂ. ದ್ರಾಕ್ಷಿ ಹಾಕಿದೀವಿ ಸರ್. ಸರ್ ಎಷ್ಟು ಎಕರೆ ಅದು? ನಮ್ದು 3 ಎಕರೆ ದ್ರಾಕ್ಷಿ ಇದೆ. ಬಂಡವಾಳ ಹಾಕಿದೀವಿ? ಸುಮಾರು ನಾವು ಒಂದು 12 ಲಕ್ಷ ಬಂಡವಾಳ ಹಾಕಿದೀವಿ. ಎಲ್ಲ ನೀರಲ್ಲಿ ಹೊರಟೋಗ್ಬಿಟ್ಟು ಏನೇನು ಹೇಳಿದ್ರೆ ಬೆಳಗ್ಗೆ ಬಂದು JCP ಅಲ್ಲಿ ತೆಗ್ಸಿದ್ರು, ಎಲ್ಲೂ ಹೋಗಕ್ಕೆ ದಾರಿ ಇದಾಗ್ತಾ ಇಲ್ಲ. ಎಲ್ಲ ಕಸ ಕಡ್ಡಿ ಎಲ್ಲ ತಗೊಂಡ್ಬಂದು ಊರಲ್ಲಿ ಇರೋದು ಹಳೆ ಮನೆಗಳ ಕಸ ಎಲ್ಲ ತಗೊಂಡ್ಬಂದು ಚರಂಡಿಗಳಿಗೆ ತುಂಬಿಸ್ಬಿಡ್ತಾರೆ. ರಾತ್ರಿ ಹೊತ್ತು ಎಲ್ಲ ತುಂಬಿಸ್ಬಿಡ್ತಾರೆ. ಆ JCP ಅಲ್ಲಿ ತೊಳ್ಬಿಟ್ಟು ಎಲ್ಲ ಬ್ಲಾಕ್ ಆಗಿ ತೋಟಗಳಿಗೆ ಮನೆಗಳಿಗೆಲ್ಲ ತುಂಬೋಗ್ಬಿಟ್ಟಿದೆ. ಅಂದ್ರೆ ನಗರದಲ್ಲಿ ಇರ್ತಕ್ಕಂಥ ವೇಸ್ಟೇಜ್ ಎಲ್ಲ ತಗೊಂಡ್ಬಂದ ರೋಡಲ್ಲಿ ಕಾಲುವೆಗಳಿಗೆಲ್ಲ ಬಿಸಾಕ್ಬಿಟ್ಟು ಹೊರಟೋಗ್ತಾರೆ. ಅದನ್ನ ನಗರಸಭೆಯವರಾಗ್ಲಿ ಇವರಾಗ್ಲಿ ಎಚ್ಚರಿಸ್ಕೊಳೋದಿಲ್ಲ. ಯಾವಾಗ ಅವರು ಈಗ ಹಿಂಗ್ ಮಳೆ ಜಾಸ್ತಿ ಅದಕ್ಕೆ ಬರ್ತಾರೆ, ಸುಮ್ಮನೆ ನೋಡ್ಬಿಟ್ಟು ಕ್ಲೀನ್ ಮಾಡಿಸ್ತಾರೆ, ಹೊರಟೋಗ್ತಾರೆ ಅವ್ರು ಅಷ್ಟೇ. ರೈತರಿಗೆ ಒಟ್ಟಿನಲ್ಲಿ ಅಧಿಕಾರಿಗಳ ಕಣ್ಣ ಮುಚ್ಚಲು ಜಾಸ್ತಿ ಇದೆ. ಬರ್ತಾರೆ, ನೋಡ್ತಾರೆ ಅಷ್ಟೇ, ಅವ್ರು ಇನ್ನೇನು ನೋಡೋದಿಲ್ಲ. ಅವ್ರು ನಮ್ಗೆ ಕಾಲುವೆ ಮಾಡಿ ನೀರು ಹೋಗಂಗ್ ಮಾಡ್ಕೊಟ್ರೆ ಸಾಕೆ ನಮ್ಗೆ. ಅದು ಆ ನೀರೆಲ್ಲ ಯಾವ ಕೆರೆಗೆ ಹೋಗುತ್ತೆ? ಹೊಸಕೆರೆಗೆ ಹೋಗುತ್ತೆ ಸರ್. ಹೊಸಕೆರೆಗೆ. ಈಗ ಅದಕ್ಕೆ ಸಂಬಂಧಪಟ್ಟಂತ ಕಾಲುವೆಗಳಿದಾವ? ಇದಾವೆ ಸರ್. ಅದನ್ನ ಎಲ್ಲ ಒತ್ತುವರಿ ಮಾಡ್ಕೊಂಡು ಗಲೀಜು ಜಾಸ್ತಿ ತುಂಬಿಕೊಂಡ್ಬಿಟ್ಟಿದೆ. ಅದನ್ನ ಯಾರು ಅದನ್ನ ಬರ್ತಾರೆ ಏನೋ ಬಂದು ಹಂಗ್ ಸುಮ್ಮನೆ ಇದ್ ಮಾಡ್ಬಿಟ್ಟು